Welcome everyone. This is Max Easy. We are discussing about the passing package. Passing package ಅಲ್ಲಿ ಚಾಪ್ಟರ್ ವೈಸ್ ರಿವಿಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಪ್ಯಾರಾ ಆಫ್ ಲೀನಿಯರ್ ಈಕ್ವೇಷನ್ ಕಂಪ್ಲೀಟ್ ಆಯಿತು. ಅದರಲ್ಲಿ ಟೋಟಲಿ 8 ಮಾರ್ಕ್ಸ್ ಇತ್ತು. 8 ಮಾರ್ಕ್ಸ್ ಕವರ್ ಅಪ್ ಮಾಡಿದ್ವಿ. 8 ಈಸಿ ಟು ಸ್ಕೋರ್ ಮಾರ್ಕ್ಸ್. ನೆಕ್ಸ್ಟ್ ನಾವು ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಇರೋದು ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ನೋಡ್ತಾ ಇರೋದು 7 ಮಾರ್ಕ್ಸ್, ಟೋಟಲಿ 7 ಮಾರ್ಕ್ಸ್. ಅದರಲ್ಲಿ 1 ಮಾರ್ಕ್ ಕ್ವೆಶನ್, 2 3 ಮಾರ್ಕ್ ಕ್ವೆಶನ್. 2 3 ಮಾರ್ಕ್ ಕ್ವೆಶನ್ ಅಲ್ಲಿ ಮೀನ್, ಮೀಡಿಯನ್, ಮೋಡ್ ಅದು 3 ನೋಡಿದ್ವಿ, ಹೇಗೆ ಮಾಡೋದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ 3 ಮಾರ್ಕ್ ಕ್ವೆಶನ್. ಸೊ 2 3 ಮಾರ್ಕ್ ಕ್ವೆಶನಲ್ಲಿ ಒಂದು ಮೀನ್, ಮೀಡಿಯನ್, ಮೋಡ್ ಇದು ಮೂರಲ್ಲಿ ಯಾವುದೋ ಒಂದು ಕೇಳ್ಬೋದು. ಅನದರ್ 3 ಮಾರ್ಕ್ ಕ್ವೆಶನ್, ದಟ್ ಇಸ್ ಅ ಗ್ರಾಫ್. ಸೊ ಒಜೈವ್ ಗ್ರಾಫ್, ಮೋರ್ ದೆನ್ ಆರ್ ಲೆಸ್ ದೆನ್ ಟೈಪ್ ಆಫ್ ಒಜೈವ್. ಸೊ ಮೋರ್ ದೆನ್ ಟೈಪ್ ಆ್ಯಂಡ್ ಲೆಸ್ ದೆನ್ ಟೈಪ್ ಆಫ್ ಒಜೈವ್. ಸೊ ನಿನ್ನೆ ವಿಡಿಯೋಲಿ ನೋಡಿದ್ವಿ ಲೆಸ್ ದೆನ್ ಟೈಪ್ ಆಫ್ ಒಜೈವ್ ನೋಡಿದ್ವಿ. ಇವತ್ತು ಲಾಸ್ಟ್ ಪಾರ್ಟ್ ಮೋರ್ ದೆನ್ ಟೈಪ್ ಆಫ್ ಒಜೈವ್ ನೋಡೋಣ. ಲೆಟ್ಸ್ ಗೋ ಟು ದಿ ಸೆಕ್ಷನ್. Before going to the section, can subscribe this channel and share your friends and give to your like. First question, draw a more than type of ogive for the data given. Class interval 100 to 120, 120 to 140, 140 to 160, 160 to 180, 180 to 200. Frequency 12, 14, 8, 6, 10. ಇದಕ್ಕೆ ನಾವು ಮೋರ್ ದೆನ್ ಟೈಪ್ ಆಫ್ ಒಜೈವ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಗ್ರಾಫ್ ಕನ್ಸ್ಟ್ರಕ್ಟ್ ಮಾಡಬೇಕು, ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡಬೇಕು. ಸೊ ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡೋಕ್ಕೆ ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಲೆಸ್ ದೆನ್ ಟೈಪ್ ಆಫ್ ಒಜೈವ್ ಮಾಡಿದ್ದೀವಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಬಟನಲ್ಲಿ ಐ ಕಾರ್ಡಲ್ಲಿ ಆ ವಿಡಿಯೋ ಕೊಡ್ತೀನಿ, ಲಿಂಕ್ ಕೊಡ್ತೀನಿ, ನೋಡಿ. ಸೊ ಲೆಸ್ ದೆನ್ ಟೈಪ್ ಹೆಂಗೆ ಮಾಡಿದೀವೋ ಅದೇ ಥರನೇ ಮೋರ್ ದೆನ್ ಟೈಪನ್ನು. ಸೊ ಫಸ್ಟ್ ನಾವು ಏನು ಮಾಡಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಸೊ ಯಾವಾಗಲೂ ಗ್ರಾಫ್ ಮಾಡೋಕ್ಕೆ ಫಸ್ಟ್ ವಿ ಕ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಸೊ ಕ್ವೆಶನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಡ್ತಾರೆ, ಫ್ರೀಕ್ವೆನ್ಸಿ ಕೊಡ್ತಾರೆ. ನಿನ್ನೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೊಟ್ಟಿರೋ ಫ್ರೀಕ್ವೆನ್ಸಿ 2 ಟೈಪ್ ಆಫ್ ವೇ ಇದೆ, ಇದರಲ್ಲೂ ಅದೇ ಥರನೇ. ಸೊ ಕೊಟ್ಟಿರೋ ಫ್ರೀಕ್ವೆನ್ಸಿ ನಾರ್ಮಲ್ ಫ್ರೀಕ್ವೆನ್ಸಿನ ಇಲ್ಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫಸ್ಟ್ ವೆರಿಫೈ ಮಾಡಬೇಕು, ಚೆಕ್ ಮಾಡಬೇಕು. ನಾರ್ಮಲ್ ಫ್ರೀಕ್ವೆನ್ಸಿ ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ನಾವು ಸಮ್ ಮಾಡ್ತೀವಿ. So we can construct the graph to class interval to cumulative frequency. So normal frequency ಕೊಟ್ಟರೆ we can convert to the cumulative frequency ಆಗಿ ಮಾಡಿಬಿಟ್ಟು we can do the graph. Okay, less than ಆದ್ರೂ more than ಆದ್ರೂ ಸೇಮ್ ಮೆಥಡ್. ಬಟ್ ಒಂದೇ ಒಂದು ಸ್ಮಾಲ್ ಚೇಂಜ್ ಮಾತ್ರ ಇದೆ, ಅದು ಏನಂತ ಹೇಳ್ತೀನಿ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಚೆಕ್ ಮಾಡಿ. ಸೊ ದಿಸ್ ಇಸ್ ದ ನಾರ್ಮಲ್ ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಯು ಕ್ಯಾನ್ ಡೂ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕಂದ್ರೆ ಫಸ್ಟ್ ವಾಟ್ ಯು ವಾಂಟ್ ಟು ಡೂ ದಟ್, ಯು ಕ್ಯಾನ್ ಲೆಸ್ ದೆನ್ಗೆ ಹೆಂಗೆ ಮಾಡ್ತೀವಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಜಸ್ಟ್ ವಿ ಕ್ಯಾನ್ ಅಕ್ಯುಮುಲೇಟ್ ದ ಫ್ರೀಕ್ವೆನ್ಸಿ, ಆ್ಯಡ್ ಮಾಡ್ತೀವಿ, ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತೀವಿ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಹಾಗೆ ಬರಿತೀವಿ, ದೆನ್ ವಿ ಕ್ಯಾನ್ ಆ್ಯಡ್ ದ 12 + 14, ದೆನ್ ದಟ್ ಈಸ್ 26 ಹತ್ರ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಇದು ಲೆಸ್ ದೆನ್ ಟೈಪ್ಗೆ. ಬಟ್ ಮೋರ್ ದೆನ್ ಟೈಪ್ಗೆ ಆ ಥರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡೋಂಗಿಲ್ಲ. ಸೊ 2 ವೇ ಇದೆ ಹೆಂಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೋರ್ ದ್ಯಾನ್ ಟೈಪ್ಗೆ ಹೆಂಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡೋದು ಅಂತ 2 ವೇ ಇದೆ. 2 ವೇಯಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ಟೈಪ್ಗೆ ಮೇಲಿಂದ ಆ್ಯಡ್ ಮಾಡಿದ್ದೀವಿ. ಸೊ ಮೋರ್ ದ್ಯಾನ್ ಟೈಪ್ಗೆ ಡೌನಿಂದ ಆ್ಯಡ್ ಮಾಡಬೇಕು. ಸೊ ನಾವು ಅಪ್ವರ್ಡ್ಸಿಂದ ಆ್ಯಡ್ ಮಾಡಿದ್ವಿ, ಈಗ ಡೌನ್ವರ್ಡ್ಸಿಂದ ಆ್ಯಡ್ ಮಾಡಬೇಕು. ದಿಸ್ ಇಸ್ ದ ಒನ್ ಆಫ್ ದ ವೇ. ಸೊ ಹೆಂಗೆ ಆ್ಯಡ್ ಮಾಡ್ತೀವಿ, ಸೊ ಫಸ್ಟ್ ಇರೋದು ಆ್ಯಸ್ ಯೂಶ್ವಲ್ ಹಂಗೆ ಬರಿಬೇಕು, 10, ದೆನ್ 10 + 6, 16, 16 + 8, 24, 24 + 14, 38, 38 + 12, 40, 50. ಓಕೆ, ಸೊ ಹಿಂಗೇನು ಮಾಡ್ತೀವಿ ಅಂದರೆ ಜಸ್ಟ್ ಡೌನಿಂದ ಆ್ಯಡ್ ಮಾಡ್ತೀವಿ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಡೌನಿಂದ ಆ್ಯಡ್ ಮಾಡ್ತೀವಿ. ಸೊ ಇದೇ ನಾವು ಲೆಸ್ ದೆನ್ ಟೈಪ್ ಅಂದರೆ ಮೇಲಿಂದ ಆ್ಯಡ್ ಮಾಡಿದ್ವಿ. ಹೆಂಗೆ 12, 12 + 14, 26, 26 + 38 ದಟ್ ಇಸ್ 34, ಈ ಥರ ಆ್ಯಡ್ ಮಾಡ್ತೀವಿ. 34 + 6, 40, 40 + 10, 50, ಟೋಟಲ್ 50. ಅದು ನೀವು ಲೆಸ್ ದೆನ್ ಟೈಪ್ ಮಾಡಿದ್ರು, ಮೇಲಿಂದ ಆ್ಯಡ್ ಮಾಡಿದ್ರು, ಕೆಳಗಿಂದ ಆ್ಯಡ್ ಮಾಡಿದ್ರು, ಟೋಟಲ್ ಇಸ್ 50. ಓಕೆ, ಸೊ ಈಗ ಇದು ಲೆಸ್ ದೆನ್ ಟೈಪ್. ಲೆಸ್ ದೆನ್ ಟೈಪ್ ಅಂದರೆ ಮೇಲಿಂದ ಆ್ಯಡ್ ಮಾಡಬೇಕು. ಈಗ ಮೋರ್ ದೆನ್ ಟೈಪ್ಗೆ ನಾವು ಡೌನಿಂದ ಆ್ಯಡ್ ಮಾಡಬೇಕು.
ಅರ್ಥ ಆಯ್ತಾ? ಸೊ ದಟ್ ಇಸ್ ಕೆಳಗಿಂದ ಆ್ಯಡ್ ಮಾಡಬೇಕು. 10 ಪ್ಲಸ್ 6 16 ಪ್ಲಸ್ 8 24 ಪ್ಲಸ್ 14 38 ಪ್ಲಸ್ 12 50 ಆ ಥರ ಆ್ಯಡ್ ಮಾಡಬೇಕು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡಲ್ಲಿ ಸಿ ಎಫ್ ಹೆಂಗೆ ಮಾಡಿದ್ವಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಮಾಡಿದ್ವಿ ಅಂದರೆ ಮೈನಸ್ ಮಾಡೋದು. ಸೊ ಲೆಸ್ ದನ್ಗೆ ಆ್ಯಡ್ ಮಾಡ್ತೀವಿ, ಮೋರ್ ದನ್ಗೆ ಮೈನಸ್ ಮಾಡಬೇಕು. ಆ ಥರ ನೆನಪಲ್ಲಿ ಇಟ್ಕೋಬೋದು. ಒಂದು ಎರಡು ವೇ ನೆನಪಲ್ಲಿ ಇಟ್ಕೋಬೇಕು. ಒಂದು ಅದು ಮೇಲಿಂದ ಆ್ಯಡ್ ಮಾಡ್ತೀವಿ ಲೆಸ್ ದನ್ ಟೈಪ್ಗೆ, ಮೋರ್ ದನ್ ಟೈಪ್ಗೆ ಕೆಳಗಿಂದ ಆ್ಯಡ್ ಮಾಡ್ತೀವಿ ಅಂತ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲ ಲೆಸ್ ದನ್ ಟೈಪ್ಗೆ ಆ್ಯಡ್ ಮಾಡ್ತೀವಿ, ಮೋರ್ ದನ್ ಟೈಪ್ಗೆ ಮೈನಸ್ ಮಾಡಬೇಕು. ಮೈನಸ್ ಮಾಡೋದು ಹೇಗೆ? ಫಸ್ಟ್ ಇದು ಎಲ್ಲ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಟೋಟಲ್ ಫ್ರೀಕ್ವೆನ್ಸಿ ಇಸ್ 50. ಓಕೆ, ಅದನ್ನು ಫಸ್ಟ್ ಬರಿಬೇಕು. 50 ಮೈನಸ್ 12 38 ಮೈನಸ್ 14 24 ಮೈನಸ್ 8 16 ಮೈನಸ್ 6 10. ಇದು ಮೈನಸ್ ಮೆಥಡ್. ಇದು ಡೌನಿಂದ ಅಡಿಷನ್ ಮೆಥಡ್. ನಿಮ್ಗೆ ಇದೆರಡರಲ್ಲಿ ಯಾವುದು ಈಸಿಯೋ, ಎರಡೋ ಈಸಿನೇ, ಯಾವುದು ನೆನಪಲ್ಲಿದೆಯೋ ಅದನ್ನ ಇಟ್ಕೊಳ್ಳಿ. ಮೋರ್ ದ್ಯಾನ್ ಲೆಸ್ ದ್ಯಾನಿಗೆ ಮೇಲಿಂದ ಆ್ಯಡ್ ಮಾಡುವಾದರೆ ಮೋರ್ ದ್ಯಾನಿಗೆ ಕೆಳಗಿಂದ ಆ್ಯಡ್ ಮಾಡಬೇಕು. ಆರ್ ಎಲ್ಸ್ ಲೆಸ್ ದ್ಯಾನಿಗೆ ಆ್ಯಡ್ ಮಾಡಿದರೆ ಮೋರ್ ದ್ಯಾನಿಗೆ ಮೈನಸ್ ಮಾಡಬೇಕು. ಮೈನಸ್ ಮಾಡುವಾಗ ಫಸ್ಟ್ ಕಾಲಮ್ ಟೋಟಲ್ ಮಾಡಿಕೊಂಡು ಬರಿಬೇಕು, ಅಲ್ಲಿಂದ ಮೈನಸ್ ಮಾಡ್ಕೊಂಡು ಬಂದು ಬರಿಬೇಕು. ಎರಡಲ್ಲಿ ಮಾಡಿದ್ರೂ ಸೇಮ್ ಆನ್ಸರೇ ಬರುತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೀವು ಅದು ಲೆಸ್ ದ್ಯಾನ್ ಮಾಡಿದ್ರೂ ಸರಿ, ಮೋರ್ ಕೆಳಗಿಂದ ಆ್ಯಡ್ ಮಾಡಿದ್ರೂ ಸರಿ, ಇಲ್ಲ ನೀವು ಮೈನಸ್ ಮಾಡಿದ್ರೂ ಸರಿ, ಎರಡಕ್ಕೂ ಏನು ಬರುತ್ತೆ? ಸೇಮೇ ಬರುತ್ತೆ ಆನ್ಸರ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸೇಮೇ ಬರುತ್ತೆ. ಓಕೆ, ಸೊ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ಕಿದೆ. ಸೊ ಎಕ್ಸ್ ವೈ ಈಗ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಸ್ಕೇಲ್ ಬರಿಬೇಕು. ಎಕ್ಸ್ ಆಕ್ಸಿಸ್ ಇಸ್ class interval, then y axis is cumulative frequency. So y axis is cumulative frequency, x axis class interval. ಇನ್ನೊಂದು ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋವರ್ ಲಿಮಿಟ್ಸ್ ಇದೆ, ಅಪ್ಪರ್ ಲಿಮಿಟ್ಸ್ ಇದೆ. ಯಾವುದು ತಗೋಬೇಕು ಅಂತ ನೋಡಬೇಕು. ಲೋವರ್ ಲಿಮಿಟ್ಸ್ ಇದೆ, ಅಪ್ಪರ್ ಲಿಮಿಟ್ಸ್ ಇದೆ, ಯಾವುದು ತಗೋಬೇಕು? ನಾವು ಲೆಸ್ ದೆನ್ ಟೈಪ್ಗೆ ಅಪ್ಪರ್ ಲಿಮಿಟ್ಸ್ ತಗೊಳ್ತೀವಿ. ಯಾವಾಗಲೂ ಲೆಸ್ ದೆನ್ ಟೈಪ್ಗೆ ಅಪ್ಪರ್ ಲಿಮಿಟ್ಸ್ ತಗೊಳ್ತೀವಿ. ಸೊ ಮೋರ್ ದನ್ ಟೈಪ್ಗೆ ಏನು ತಗೋಬೇಕು? ಲೋವರ್ ಲಿಮಿಟ್ಸ್ ತಗೋಬೇಕು. ಇದು ಮಾತ್ರ ನೆನಪಲ್ಲಿ ಇರಬೇಕು. ನಮಗೀಗ ಮೋರ್ ದನ್ ಲೆಸ್ ದನ್ ಟೈಪ್ ಆಫ್ ಒಜೈವ್ಗೆ, ಮೋರ್ ದನ್ ಟೈಪ್ ಇರಲಿ ಲೆಸ್ ದನ್ ಟೈಪ್ ಇರಲಿ, ಒಜೈವ್ಗೆ ಈಸಿಯಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು? ಒಂದು ಲಿಮಿಟ್ಸ್, ಇನ್ನೊಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಲೆಸ್ ದನ್ ಟೈಪ್ ಇದ್ದರೆ, ಸೊ ಲೆಸ್ ದನ್ ಟೈಪ್ ಇದ್ದರೆ ನಾವೇನು ತಗೋಬೇಕು? ಅದಕ್ಕೆ ಅಪ್ಪರ್ ಲಿಮಿಟ್ಸ್ ತಗೋಬೇಕು. ಓಕೆ, ಅಪ್ಪರ್ ಲಿಮಿಟ್ಸ್ ತಗೋಬೇಕು. ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೇಲಿಂದ, ಓಕೆ, ಅಪ್ಪಿಂದ ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡಬೇಕು. ಇಲ್ಲ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದೆ. ಮೋರ್ ದ್ಯಾನ್ ಟೈಪ್ಗೆ ಲೋವರ್ ಲಿಮಿಟ್ಸ್ ತಗೋಬೇಕು. ಓಕೆ, ಲೋವರ್ ಲಿಮಿಟ್ಸ್ ತಗೋಬೇಕು. ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೈನಸ್ ಮಾಡ್ಬೋದು, ಇಲ್ಲ ಡೌನಿಂದ ಆ್ಯಡ್ ಮಾಡ್ಬೋದು. ಇದು ಎರಡು ಮಾತ್ರ ನೆನಪಲ್ಲಿ ಇಟ್ಕೊಂಡು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನೋ ಕ್ಲಾಸ್ ಇಂಟರ್ವಲ್ ತಗೊಂಡು 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಗ ಲೋವರ್ ಲಿಮಿಟ್ಸ್ ತಗೋಬೇಕು, ಮೋರ್ ದನ್ ಟೈಪ್ ಲೋವರ್ ಲಿಮಿಟ್ಸ್ ತಗೋಬೇಕು. ಸೊ ವಾಟ್ ಇಸ್ ಯಾರ್? 100 120 140 160 180 ಹ್ಯಾಸ್ ಯೂಶುವಲ್ ಏನಿದೆಯೋ ಅದಂಗೆ ತಗೊಳ್ತೀವಿ. 120 140 160 180. ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವೈ ಆಕ್ಸಿಸ್ 50 38 24 16 10 ಇದೆ. ಇದನ್ನು ನಾನು ಹಾಗೆ 50 10 16 24 38 50 ತಗೊಳ್ತೀನಿ, ಹಂಗೆ ಮಾರ್ಕ್ ಮಾಡಿದ್ನಿ ಅಂದರೆ ರಾಂಗ್. ಓಕೆ, ಇದಕ್ಕೆ ನಾವು ಯೂನಿಟ್ಸ್ ತಗೊಳ್ಳುವಾಗ ದಟ್ ಇಸ್ ಕಾಮನ್ ಡಿಫ್ರೆನ್ಸಲ್ಲಿ ರೆಗ್ಯುಲರ್ ಯೂನಿಟ್ಸ್ ತಗೋಬೇಕು. ಓಕೆ, ಇರ್ರೆಗ್ಯುಲರ್ ಯೂನಿಟ್ಸ್ ತಗೊಳ್ಳಂಗಿಲ್ಲ. ನೋಡಿ, ಇದಕ್ಕೆ 10 to 16 ಏನಿದೆ ಡಿಫ್ರೆಂಟ್? 6. 16 to 24ಗೆ 8 ಇದೆ ಡಿಫ್ರೆಂಟ್. ಈ ಥರ ಇರ್ರೆಗ್ಯುಲರ್ ಯೂನಿಟ್ಸ್ ಇರೋಂಗಿಲ್ಲ. 24 to 38ಗೆ 14 ಡಿಫ್ರೆನ್ಸ್ ಇದೆ. ಸೊ ರೆಗ್ಯುಲರ್ ಯೂನಿಟ್ಸ್ ಹಂಗಂದರೆ ಡಿಫ್ರೆನ್ಸ್ ಶುಡ್ ಬಿ ಈಕ್ವಲ್ ಆಗಿ ಇರಬೇಕು. ಓಕೆ, ಆ ಥರ ರೆಗ್ಯುಲರ್ ಯೂನಿಟ್ಸ್ ಇರಬೇಕು. ಇಲ್ಲಿನೂ 10 16 24 38 50 ತಗೊಂಡು ಹಂಗೆ ಮಾರ್ಕ್ ಮಾಡಿದ್ವಿ ಅಂತ ಮಾಡಿದ್ರೆ ರಾಂಗ್. ರೆಗ್ಯುಲರ್ ಯೂನಿಟ್ಸ್ ತಗೋಬೇಕು. ಸೊ ಈಕ್ವಲ್ ಇಂಟರ್ವಲ್ಸ್ ತಗೋಬೇಕು. ಇಲ್ಲಿ ನೋಡಿ 100 1 2 ನಮ್ಮ ಕ್ಲಾಸ್ ಇಂಟರ್ವಲ್ ಹಾಗೆ ಇರುತ್ತೆ ಯಾವಾಗಲೂ.
100, 120, 140, 160, 180. ಆಗ ನಮಗೆ 20, 20, 20 ಡಿಫ್ರೆಂಟಲ್ಲಿ ರೆಗ್ಯುಲರ್ ಯೂನಿಟ್ಸ್ ಇದೆ. ಓಕೆ, ಇಂಟರ್ವಲ್ ಶುಡ್ ಬಿ ಈಕ್ವಲ್ ಆಗಿದೆ. 0 ಇಂದಾನೇ ತಗೋಬೇಕು ಅಂತ ಇಲ್ಲ, 10, 20 ಇಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಏನಿದೆಯೋ ಅದಕ್ಕೆ ಡಿಪೆಂಡ್ ಆನ್ ದ ಯೂನಿಟ್ಸ್ ತಗೋಬೋದು. ಇಲ್ಲಿನೂ ಅಷ್ಟೇ, ಬಟ್ ರೆಗ್ಯುಲರ್ ಆಗಿ ತಗೋಬೇಕು. ಓಕೆ, ಸೊ ನಾವೀಗ 10 ಇಂದ ಸ್ಟಾರ್ಟ್ ಆಗುತ್ತೆ. 10, 20, 30 ಹಾಗೆ ತಗೋಬೋದು. ಇಲ್ಲ 5, 10, 15, 5 ಯೂನಿಟ್ ಡಿಫ್ರೆನ್ಸಲ್ಲೇ ತಗೋಬೋದು. 25, 30, 35, 40, 45, 50. ಓಕೆ, ಈ ಥರ 5 ಡಿಫ್ರೆನ್ಸ್ ಯೂನಿಟ್ಸಲ್ಲೇ ತಗೋಬೋದು. ಡೆಫಿನೆಟ್ ಆಗಿ ಸ್ಕೇಲ್ ಬರಿಬೇಕು. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್, ನಾವು ಗ್ರಾಫಲ್ಲಿ ಎಲ್ಲ 1 ಸೆಂಟಿಮೀಟರ್ ಇರುತ್ತೆ. 1 ಸೆಂಟಿಮೀಟರ್ಗೆ ಎಷ್ಟು ಡಿಫ್ರೆನ್ಸಲ್ಲಿ ತಗೊಂಡಿದ್ದೀವಿ? 20, 20, 20 ರೆಗ್ಯುಲರ್ ಯೂನಿಟ್ಸ್ ಡಿಫ್ರೆನ್ಸ್ ಇದೆ. ಸೊ ದಟ್ ಈಸ್ 1 ಸೆಂಟಿಮೀಟರ್ 20 ಯೂನಿಟ್ಸ್. ವೈ ಆಕ್ಸಿಸ್ ಎಷ್ಟು ಡಿಫ್ರೆನ್ಸಲ್ಲಿ ತಗೊಂಡಿದ್ದೀವಿ? 5, 5. ಸೊ ವೈ ಆಕ್ಸಿಸ್ 1 ಸೆಂಟಿಮೀಟರ್ 5 ಯೂನಿಟ್ಸ್. ಸೊ ನೆಕ್ಸ್ಟ್ ಈಗ ಮಾರ್ಕ್ ಮಾಡೋದು. ಸೊ ಗ್ರಾಫಲ್ಲಿ ಇರಬೇಕು, ನಮಗೆ ಸಮ್ ಮಾಡಬೇಕಂದ್ರೆ ಏನಿರಬೇಕು? ಒಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎಕ್ಸ್ ಆಕ್ಸಿಸ್ಗೆ ಲಿಮಿಟ್, ವೈ ಆಕ್ಸಿಸ್ಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ದೆನ್ನ ಸ್ಕೇಲ್, ಅದನ್ನು ಮಾರ್ಕ್ ಮಾಡಬೇಕು ಅಷ್ಟೇ. ಸೊ ಈಗ 100ಗೆ 50. ಸೊ 100ಗೆ 50, ಇಲ್ಲಿಂದ 100ಗೆ 50. ಓಕೆ, 120ಗೆ 38, 120ಗೆ 35. ಸೊ ಬಿಟ್ವೀನ್ಲಿ 5 ಯೂನಿಟ್ಸ್ ಇರುತ್ತೆ. ಸೊ ದಟ್ ಈಸ್ 36, 37, 38, 39, 40 ಇಲ್ವಾ? 38 ಬರಬೇಕು. 35, 36, 37, 38. 38 ಟು ದಟ್ 120. ಸೊ 38 ಇದು, ಇಲ್ಲಿಂದ 120ಗೆ ನಮಗೆ 38. ಸೊ 120ಗೆ 38. ನೆಕ್ಸ್ಟ್ 140ಗೆ 30, 24. 140ಗೆ 24. 140, 20, 21, 22, 23, 24. Next 25. So 24, 140. So 140, that is 24. Next 160ಗೆ 16. 160, 16, 15. Next one is 16. So 16, 160ಗೆ 16. So 160ಗೆ 16. Next 180ಗೆ 10. So 10, that is 180. 180ಗೆ 10. ಓಕೆ, ಸೊ ಇದಕ್ಕೆ ಯಾವ ಇದ್ರ ನಾವು ಕೋಆರ್ಡಿನೇಟ್ಸ್ ಬರೀಬೇಕು. 100ಗೆ 50, 120ಗೆ 38, 140ಗೆ 24, 160ಗೆ 16, then 180ಗೆ 10. Then you can join the points. ಕರ್ವ್ ರೆಡಿ ಆಗುತ್ತೆ. ಓಕೆ, ಈ ಥರ ಮೋರ್ ದೆನ್ ಟೈಪ್ ಮಾಡಬೇಕು. ಅರ್ಥ ಆಗಿದೆಯಾ? ಇದರಲ್ಲಿ ಇನ್ನೊಂದು ಟೈಪ್ ಏನಿದೆ ಅಂದರೆ ನಿನ್ನೆ ಹೇಳಿದ್ದೀನಲ್ವ ಅದೇ ಥರ, ಅದನ್ನು ಒಂದು ನೋಡೋಣ. ಸೊ ಸೆಕೆಂಡ್ ಕ್ವೆಶನ್, ದ ಪ್ರೊಡಕ್ಷನ್ yield per hectare of wheat of 100 farms of a village. Draw a more than type ogive for the given data. ಸೊ ಡ್ರಾ ಎ ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡಬೇಕು. ಸೊ ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡೋಕ್ಕೆ ಅವ್ರು ಏನೇನು ಕೊಟ್ಟಿದ್ದಾರೆ? 2 ಡೇಟಾ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ yield ಪರ್ ಕೆ ಜಿ ಪರ್ ಹೆಕ್ಟಾರ್ಗೆ. ಸೊ ಪ್ರೊಡಕ್ಷನ್ yield ಕೆ ಜಿ ಪರ್ ಹೆಕ್ಟಾರ್ಗೆ ಕೊಟ್ಟಿದ್ದಾರೆ. ದೆನ್ ಅನದರ್ ಒನ್ ಇಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ದಿಸ್ ಒನ್ ಇಸ್ ಗಿವನ್ more than or equal to 50, more than or equal to 55, more than or equal to 60, more than or equal to 65, more than or equal to 70, more than or equal to 75. Cumulative frequency 100, 98, 90, 78, 54, 60. ಸೊ ಇದರಲ್ಲಿ ನಾವು ಈಗ ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡಬೇಕು. ಮೋರ್ ದೆನ್ ಟೈಪ್ ಆಫ್ ಒಜೈವ್ ಮಾಡೋಕ್ಕೆ ನಮ್ಗೆ ಏನು ಬೇಕು? ಫಸ್ಟ್ ಆಫ್ ಆಲ್ x and y axis. X axis is class interval, y axis cumulative frequency. Okay, so ನೀವು ಕ್ಲಾಸ್ ಇಂಟರ್ವಲ್ಸ್ ತಗೊಳ್ತೀವಿ. ಕ್ಲಾಸ್ ಇಂಟರ್ವಲ್ ಅಲ್ಲಿ ದೇ ಆರ್ ಗಿವನ್ ಡೈರೆಕ್ಟ್ಲಿ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 50. ಸೊ ಎಸ್ಟರ್ಡೇ ಓನ್ಲಿ ಐ ಟೋಲ್ಡ್ ದಟ್ ಈ ಥರ ಕೊಡುವಾಗ ಡೈರೆಕ್ಟ್ ಆಗಿ ಏನು ಯೂನಿಟ್ಸ್ ಇದೆಯೋ ಅದು ಹಾಗೆ ತಗೋಬೇಕು ಅಂತ. ಓಕೆ, ಸೊ ದಿಸ್ ಇಸ್ ದ ಮೋರ್ ದೆನ್ ಆರ್ ಈಕ್ವಲ್ ಟು. ಸೊ ದಟ್ ಇಸ್ 50 ಟು ಫಸ್ಟ್ ಯೂನಿಟ್ಸ್ ವಾಟ್ಸ್ ಬರುತ್ತೆ? ಮೋರ್ ದೆನ್ ಆರ್ ಈಕ್ವಲ್ ಟು
that is 50 to 55. Next one is 55 to 60, 60 to 65, 65 to 70, 70 to 75, 75 to 80 ಬರುತ್ತೆ. ಸೊ ಲೋವರ್ ಲಿಮಿಟ್ಸೇ ತಗೋಬೇಕು. ದಿಸ್ ಇಸ್ ದ ಲೋವರ್ ಲಿಮಿಟ್ಸ್. ಸೊ ಡೈರೆಕ್ಟಾಗಿ ಇಲ್ಲಿರೋದೇ ತಗೋಬೇಕು. 50, 55, 60, 65, 70, 75. ಓಕೆ, ನೆಕ್ಸ್ಟ್ ಅವ್ರು ಕೊಟ್ಟಿರೋದೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ಅದನ್ನು ಮೆನ್ಷನ್ ಮಾಡಿಲ್ಲ, ನಂಬರ್ ಆಫ್ ಫಾರ್ಮ್ಸ್ ಆ ಥರ ಕೊಟ್ಬಿಟ್ರೆ, ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಅವ್ರು ಮೆನ್ಷನೇ ಮಾಡಿಲ್ಲ, ನಂಬರ್ ಆಫ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನಂಬರ್ ಆಫ್ ಫಾರ್ಮ್ಸ್ ಅಂತ ಕೊಟ್ಟಿದ್ಮೇಲೆ ನೀವು ನೋಡಬೇಕು ಫ್ರೀಕ್ವೆನ್ಸಿನ, ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಇಲ್ಲ ನಾರ್ಮಲ್ ಫ್ರೀಕ್ವೆನ್ಸಿನ. ಹೌ ಕ್ಯಾನ್ ವಿ ಜಸ್ಟಿಫೈ ದಟ್ ಒನ್? ಸೊ ಕ್ವೆಶನ್ ನೋಡಿ ಅಂತ ಹೇಳಿದ್ದೀನಿ. ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? 100 ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಇರೋದು ಏನೋ 100, ಟೋಟಲಿ 100 ಫಾರ್ಮ್ಸ್. ಹಂಗಂದ್ರೆ ಇದು ಏನೋ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆ ಥರ ಐಡೆಂಟಿಫೈ ಮಾಡಬೇಕು. ಕೊಟ್ಟಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾರ್ಮಲ್ ಅವರೇ ಮೆನ್ಷನ್ ಮಾಡಿದರೆ ನೋ ಪ್ರಾಬ್ಲಮ್. ಸೊ ಈಗ 100 ಇದೆ. ಸೊ ಇದಕ್ಕೆ ನಾವು 16 to 100 ಇದೆ. ಸೊ 10 ಯೂನಿಟ್ಸ್ ಆಗಿ ತಗೊಳ್ಳೋಣ. 10, 20, 30, 40, 50, 60, 70, 80, 90, 100. Okay, fine. Then you want to mark on it. Then the next important scale ಬರಿಬೇಕು. X-axis 1 centimeter. You can take that 50, 55, 60, 65 regular. What is the regular units? 5. So that is 5 units. Then y-axis 10, 20, 30, 40. So difference is 10. So 10 units. Okay. Then you want to mark on it. 50 ಗೆ 100. So 50 ಗೆ 100. So 50, 100. 55, 98. 55. So this is that each one box 1 centimeter contain, see 9 lines ಇರುತ್ತೆ. 90 ಅಂದಮೇಲೆ 91, 92, 93, 94, 95, 96, 97, 98, 99. ನೆಕ್ಸ್ಟ್ ಒನ್ 100 ಬರುತ್ತೆ. ಸೊ 9 ಲೈನ್ಸ್ ಇರುತ್ತೆ, ಅದರಲ್ಲಿ 98 8th ಲೈನ್ ಮಾರ್ಕ್ ಮಾಡಬೇಕು. ಓಕೆ, ಸೊ ಹಂಗೆ ಮಾರ್ಕ್ ಮಾಡುವಾಗ ದಿಸ್ ಒನ್ 98. ದೆನ್ 90, 60ಗೆ 90, 60ಗೆ 90. ಸೊ 60ಗೆ 90. ದ ನೆಕ್ಸ್ಟ್ ಒನ್ 65. ನಿಮ್ಗೆ ಇದ್ರೆ ಲೈನ್ ಹಾಕ್ಬೇಕಂತ ನೀಡೆಡ್ ಇಲ್ಲ, ನಿಮಗೆ ಸ್ಕ್ವೇರ್ ಬಾಕ್ಸ್ ಇರುತ್ತೆ. ಸೊ ಅದಕ್ಕೆ ಲೈನ್ ಹಾಕ್ಬೇಕಂತ ನೀಡೆಡ್ ಇಲ್ಲ. 65ಗೆ 78, 65ಗೆ 78, 70. ಸೊ 78, 65ಗೆ. ಸೊ ನಿಮ್ಗಿದ್ರೆ ಡೈರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ಬರುತ್ತೆ, ಬಟ್ ನೀಟಾಗಿ ಮಾರ್ಕ್ ಮಾಡಬೇಕು. ಲೈನ್ ಹಾಕ್ಬೇಕಂತ ನೀಡೆಡ್ ಇಲ್ಲ. ಇಲ್ಲಿ ರೆಗ್ಯುಲರ್ ಆಗಿ ಇದು ಬಾಕ್ಸ್ ಕಾಲಮ್ ಇಲ್ಲ, ನೀಟಾಗಿ ಬರಲಿ ಅಂತ ಲೈನ್ ಹಾಕ್ತೀವಿ. 70ಗೆ 54, 70ಗೆ 54, 50, then 54. 70ಗೆ 54. The next last one 75ಗೆ 16, 75ಗೆ 16. So that is 75ಗೆ 16. Then you can mention it 50, 100. Then 55, what is it, 98. Then 60, 90, 65, 78, 60, 70, 70, 54. Then 75, 60. Okay. Then join the point. ಸೊ ಈ ಥರ ಕರ್ವ್ ಸಿಗುತ್ತೆ. ಸೊ ಮೋರ್ ದೆನ್ ಟೈಪ್ಗೆ ಲೋವರ್ ಲಿಮಿಟ್ಸ್ ತಗೋಬೇಕು. ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡೌನಿಂದ ಆ್ಯಡ್ ಮಾಡಬೇಕು, ಆರ್ ಎಲ್ಸ್ ಮೇಲಿಂದ ಮೈನಸ್ ಮಾಡಬೇಕು. ಎರಡರಲ್ಲಿ ಯಾವುದು ಅಂದರೆ ಮಾಡ್ಬೋದು. ಬಟ್ ಲಿಮಿಟ್ಸ್ ಲೋವರ್ ಲಿಮಿಟ್ಸ್ ಆ್ಯಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅದೇ ಲೆಸ್ ದೆನ್ ಟೈಪ್ಗೆ ಅಪ್ಪರ್ ಲಿಮಿಟ್ಸ್ ಆ್ಯಡೆಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಲೆಸ್ ದೆನ್ ಟೈಪ್ಗೆ ಅಪ್ಪರ್ ಲಿಮಿಟ್ಸ್ ಆ್ಯಡೆಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಮೋರ್ ದೆನ್ ಟೈಪ್ಗೆ ಲೋವರ್ ಲಿಮಿಟ್ಸ್ ದೆನ್ ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಎರಡಲ್ಲಿ ಇಟ್ಕೊಂಡು ಹಂಗೆ ಡೈರೆಕ್ಟಾಗಿ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಆ್ಯಂಡ್ ದೆನ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಪಾಸಿಂಗ್ ಪ್ಯಾಕೇಜ್ ಯೂಸ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.